ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇದು 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತೆ ಸೈನ್ಸ್ನ 9ನೇ ಪಾಠ ಆಗಿರುತ್ತೆ. ನಾವು 8 ಪಾಠಗಳನ್ನು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ 6 to 8ವರೆಗೆ ನಾನು ಸೈನ್ಸ್ನ ಎಲ್ಲ ತರಗತಿಗಳನ್ನು ಮಾಡಿದ್ದೀನಿ. ಅದರಲ್ಲಿ ನಿಮಗೆ ಏನಾದರೂ ಅದರ ಕ್ಲಾಸ್ಗಳನ್ನು ಕೇಳಬೇಕನ್ಸುತ್ತಪ್ಪ ಅಂದರೆ ನಿಮಗೂ TET GPSTR HSTR ಅನ್ನೋವಂಥ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೀವು ವೀಕ್ಷಣೆ ಮಾಡ್ಬೋದು. ಇದು ಅಧ್ಯಾಯ 9 ಗುರುತ್ವ. ಮೊದಲನೇದಾಗಿ ನಾವು ಗುರುತ್ವದ ಬಗ್ಗೆ ನೋಡ್ತಾ ಬರೋದಾದರೆ, ನಾವು ಭೂಮಿಯಿಂದ ಯಾವುದೇ ಒಂದು ವಸ್ತುವನ್ನು ಮೇಲಕ್ಕೆ ಎಸೆದೀವಪ್ಪ ಅಂದರೆ ಅದು ಏನಾಗ್ತೈತಿ, ಸ್ವಲ್ಪ ಸಮಯದ ನಂತರ ಎತ್ತರಕ್ಕೆ ಹೋಗಿ ಕೆಳಗೆ ಭೂಮಿಗೆ ಬರ್ತೈತಿ. ಹಾಗಾಗಿ ಕಾರಣ ಏನಪ್ಪ ಅಂದರೆ ಭೂಮಿಯಲ್ಲಿರುವಂಥ ಒಂದು ಗುರುತ್ವಾಕರ್ಷಣೆಯ ಬಲ. ಯಾವುದೇ ಒಂದು ವಸ್ತುವನ್ನು ಮೇಲಕ್ಕೆ ಎಸೆದಾಗ ಅದು ಸ್ವಲ್ಪ ಎತ್ತರಕ್ಕೆ ಹೋಗಿ ಸ್ವಲ್ಪ ಸಮಯದ ನಂತರ ಏನು ಮಾಡುತ್ತೆ, ಮತ್ತೆ ಭೂಮಿಗೆ ಬರುತ್ತೆ. ಹೀಗಾಗ ಕಾರಣ ಏನಪ್ಪ ಅಂದರೆ ಗುರುತ್ವಾಕರ್ಷಣೆ ಬಲ. ಗುರುತ್ವಾಕರ್ಷಣೆ ಬಲ ಎಲ್ಲಿರ್ತೈತಪ್ಪ ಅಂದರೆ ಭೂಮಿಯಲ್ಲಿ ಐತಿ. ಎಲ್ಲೈತಿ? ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಬಲ ಐತಿ. ಈ ಗುರುತ್ವಾಕರ್ಷಣೆ ಬಲವನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ನ್ಯೂಟನ್ ಎಂಬ ವ್ಯಕ್ತಿ ಏನು ಮಾಡ್ತಾನೆ, ಭೂಮಿಯಲ್ಲಿ ಗುರುತ್ವಾಕರ್ಷಣೆ ಬಲ ಐತೆ ಅನ್ನೋದನ್ನು ಕಂಡುಹಿಡಿತಾನೆ. ಯಾವ ರೀತಿಯಪ್ಪ ಅಂದರೆ, ಒಮ್ಮೆ ನ್ಯೂಟನ್ ಏನು ಮಾಡಿರ್ತಾನೆ, ಒಂದು ಮರದ ಕೆಳಗೆ ಕುಳಿತಿರ್ತಾನೆ. ಆವಾಗ ಏನು ಮಾಡುತ್ತೆ ಅಂದರೆ, ಅದು ಮರದ ಕೆಳಗೆ, ಯಾವ ಮರದ ಕೆಳಗೆ ಅಂದರೆ ಸೇಬು ಹಣ್ಣಿನ ಮರದ ಕೆಳಗೆ ಕುಂತಿರ್ತಾನೆ. ಅವ ಏನು ಮಾಡ್ತಾನೆ, ಸ್ವಲ್ಪ ಸಮಯದ ನಂತರ ಅವನ ತಲೆ ಮೇಲೆ ಒಂದು ಸೇಬು ಬೀಳುತ್ತೆ. ಆ ಸೇಬು ಬಿದ್ದಾಗ ಅವ ಯೋಚನೆ ಮಾಡ್ತಾನೆ, ಈ ಸೇಬು ಏನು ಬಿತ್ತಲ್ಲ, ಇದು ಮೇಲಕ್ಕೆ ಯಾಕೆ ಹೋಗಲಿಲ್ಲ, ಕೆಳಕ್ಕೆ ಯಾಕೆ ಬಿತ್ತಂತೇಳಿ ನ್ಯೂಟನ್ ಯೋಚನೆ ಮಾಡಿದಾಗ ಅವಾಗ ಅವ ಕಂಡುಕೊಂಡಿದ್ದೆ ಭೂಮಿಯಲ್ಲಿ ಒಂದು ಗುರುತ್ವಾಕರ್ಷಣೆಯ ಬಲ ಇರ್ತೈತೆ ಅಂತೇಳಿ ಕಂಡುಕೋತಾನೆ. ನೆಕ್ಸ್ಟ್, ಭೂಮಿಯು ಸೇಬನ್ನು ಆಕರ್ಷಿಸಬಹುದಾದರೆ ಚಂದ್ರನನ್ನು ಆಕರ್ಷಿಸುವುದಿಲ್ಲವೇ ಅಂತೇಳಿ ಅವನಿಗೆ ಒಂದು ಪ್ರಶ್ನೆ ಉಳಿತೈತಿ. ನೋಡಿ, ಭೂಮಿಯು ಸೇಬನ್ನು ಆಕರ್ಷಿಸಬಹುದಾದರೆ ಆದರೆ ಚಂದ್ರನನ್ನು ಯಾಕೆ ಭೂಮಿ ಆಕರ್ಷಿಸಲ್ಲ ಅಂತ ಒಂದು ಪ್ರಶ್ನೆ ಹೋದಾಗ ಇದಕ್ಕೆ ಏನು ಕಾರಣ ಅಂತ ನೋಡ್ತಾ ಬರೋದಾದರೆ, ಭೂಮಿಯ ಸುತ್ತ ಚಂದ್ರನ ಸುತ್ತುವಿಕೆಯು ಕೇಂದ್ರಾಭಿಮುಖ ಬಲ ಕಾರಣವಾಗಿದೆ. ಭೂಮಿಯ ಸುತ್ತ ಚಂದ್ರನ ಸುತ್ತ ಇದಾನಲ್ಲ, ಅದಕ್ಕೆ ಏನು ಕಾರಣಪ್ಪ ಅಂದರೆ ಕೇಂದ್ರಾಭಿಮುಖ ಅಂದರೆ ಸೆಂಟ್ರಿಪೆಟಲ್ ಫೋರ್ಸ್ ಕಾರಣವಾಗೈತಿ. ಭೂಮಿಯ ಆಕರ್ಷಣಾ ಬಲವು ಕೇಂದ್ರಾಭಿಮುಖ ಬಲವನ್ನು ಉಂಟು ಮಾಡಿದೆ. ಭೂಮಿಯ ಆಕರ್ಷಣಾ ಬಲ ಇದೆಯಲ್ಲ, ಅದು ಏನು ಮಾಡಿದೆ, ಕೇಂದ್ರಾಭಿಮುಖ ಬಲವನ್ನು ಉಂಟು ಮಾಡಿದೆ. ಹಾಗಾದರೆ ಕೇಂದ್ರಾಭಿಮುಖ ಬಲ ಅಂದರೆ ಏನಂತ ನೋಡ್ತಾ ಬರೋದಾದರೆ, ವೇಗೋತ್ಕರ್ಷವನ್ನು ಉಂಟು ಮಾಡುವ ಮತ್ತು ವಸ್ತುವನ್ನು ವೃತ್ತೀಯ ಪಥದಲ್ಲಿ ಚಲಿಸುವಂತೆ ಮಾಡುವ ಬಲವು ಕೇಂದ್ರದೆಡೆಗೆ ವರ್ತಿಸುತ್ತಿರುತ್ತದೆ. ಈ ಬಲವನ್ನು ಕೇಂದ್ರಾಭಿಮುಖ ಬಲ ಅಂತೇಳಿ ಕರಿತೀವಿ. ನೋಡಿ, ಒಂದು ವೇಗೋತ್ಕರ್ಷವನ್ನು ಉಂಟು ಮಾಡುವಂಥ ಮತ್ತು ವಸ್ತುವನ್ನು ವೃತ್ತೀಯ ಪಥದಲ್ಲಿ ಚಲಿಸುವಂತೆ ಮಾಡುವಂಥ ಬಲವು ಕೇಂದ್ರದೆಡೆಗೆ ಏನು ಮಾಡ್ತಾ ಇರ್ತೈತಿ, ವರ್ತಿಸ್ತಾ ಇರ್ತೈತಿ. ಈ ಬಲವನ್ನು ಕೇಂದ್ರಾಭಿಮುಖ ಬಲ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ಚಂದ್ರ ಯಾಕೆ ಭೂಮಿ ಆಕರ್ಷಣೆ ಮಾಡಲ್ಲಪ್ಪ ಅಂದರೆ, ಚಂದ್ರನು ಕೇಂದ್ರಾಭಿಮುಖ ಬಲದಿಂದ ಸುತ್ತಾ ಇದ್ದಾನ ಅಂತೇಳಿ ನಾವು ಹೇಳ್ತೀವಿ. ಹೌದಾ? ಇಲ್ಲಿ ನೀವು ನೋಡ್ಬೋದು, ಒಂದು ಸ್ಥಿರ ಪರಿಮಾಣದಲ್ಲಿ ವೇಗದೊಂದಿಗೆ ಚಲಿಸುತ್ತಿರುವ ಕಲ್ಲು ವೃತ್ತೀಯ ಪಥವನ್ನು ಅನುಸರಿಸುತ್ತಿರುವುದು. ಈ ರೀತಿಯಾಗಿ ಇಲ್ಲಿ ಭೂಮಿ ಇದೆ ಅಂತ ತಿಳ್ಕೊಳ್ಳಿ. ಈ ರೀತಿಯಾಗಿ ಚಂದ್ರ ಏನು ಮಾಡ್ತಾ ಇರ್ತಾನೆ, ಒಂದು ಪಥದಲ್ಲಿ ಭೂಮಿಯ ಸುತ್ತಾ ಇರ್ತಾನೆ. ಹೌದಾ? ಭೂಮಿಯ ಉಪಗ್ರಹ, ನೈಸರ್ಗಿಕ ಉಪಗ್ರಹ ಏನಂತ ಕರಿತೀವಿ ನಾವು, ಚಂದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ, ಏಕೈಕ ಉಪಗ್ರಹ ಇದು. ಅಂದರೆ ಭೂಮಿಯ ನೈಸರ್ಗಿಕ ಏಕೈಕ ಉಪಗ್ರಹ ಚಂದ್ರವಾಗಿದೆ. ಯಾವ ರೀತಿ ಕಲ್ಲನ್ನು ಒಂದು ದಾರಕ್ಕೆ ಕಟ್ಟಿ ಸುತ್ತಾ ಅಂದರೆ ವೃತ್ತೀಯ ಪಥದಲ್ಲಿ ಚಲಿಸ್ತಾ ಇದೆಯಲ್ಲ, ಅದು ಆ ರೀತಿಯಾಗಿ ಭೂಮಿಯ ಸುತ್ತ ಚಂದ್ರವು ಕೂಡ ಸುತ್ತಾ ಇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ನೋಡಿದ್ದೀವಿ, ಸೆಂಟ್ರಿಪೆಟಲ್ ಫೋರ್ಸ್, ಕೇಂದ್ರಾಭಿಮುಖ ಬಲ ಅಂತ. ನೆಕ್ಸ್ಟ್, ವಿಶ್ವದ ಎಲ್ಲ ವಸ್ತುಗಳು ಪರಸ್ಪರ ಆಕರ್ಷಿಸಲ್ಪಡುತ್ತವೆ ಎಂದು ನ್ಯೂಟನ್ ತೀರ್ಮಾನಿಸಿದರು. ವಿಶ್ವದ ಎಲ್ಲ ವಸ್ತುಗಳು ಪರಸ್ಪರವಾಗಿ ಆಕರ್ಷಿಸಲ್ಪಡ್ತಾವೆ ಅಂತೇಳಿ ನ್ಯೂಟನ್ ಅವರು ತೀರ್ಮಾನಿಸಿದರು. ವಸ್ತುವಿನ ನಡುವಿನ ಈ ಆಕರ್ಷಣಾ ಬಲವನ್ನು ಗುರುತ್ವ ಬಲ ಎನ್ನುವರು. ವಸ್ತುವಿನ ನಡುವೆ ಏನು ಬಲ ಇದೆಯಲ್ಲ, ಈ ಆಕರ್ಷಣಾ ಬಲವನ್ನು ಏನಂತ ಕರೆದ್ರು, ಗುರುತ್ವ ಬಲ ಅಂತೇಳಿ ಕರೆದ್ರು. ಗುರುತ್ವ ನಿಯಮ ಅಥವಾ ವಿಶ್ವವ್ಯಾಪಿ ನಿಯಮ ಅಂತ ಕೂಡ ಇದನ್ನು ಕರೀತಾರೆ. ಈ ಗುರುತ್ವ ನಿಯಮದ ಬಗ್ಗೆ ನೋಡ್ತಾ ಬರೋದಾದರೆ, ಯಾವುದೇ ಎರಡು ವಸ್ತುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿಯೂ ಇರುತ್ತದೆ. ಈ ನಿಯಮವು ವಿಶ್ವದ ಯಾವುದೇ ಸ್ಥಳದಲ್ಲಿನ ವಸ್ತುಗಳಿಗೂ ಅನ್ವಯಿಸುತ್ತದೆ. ಆದ್ದರಿಂದ ಇದನ್ನು ವಿಶ್ವವ್ಯಾಪಿ ನಿಯಮ ಅಂತೇಳಿ ಕರಿತೀವಿ. ನೋಡಿ,
ಯಾವುದೇ ಎರಡು ವಸ್ತುಗಳನ್ನು ತಗೋರಿ, ಅವುಗಳ ನಡುವಿನ ಆಕರ್ಷಣಾ ಬಲವು ಅವುಗಳ ರಾಶಿ ಇರ್ತೈತಲ್ಲ ಅವುಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರ್ತೈತಿ. ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರ್ತೈತಿ. ಈ ನಿಯಮವು ಏನು ಮಾಡ್ತೈತತ್ತ ವಿಶ್ವದ ಯಾವುದೇ ಸ್ಥಳದಲ್ಲಿನ ವಸ್ತುಗಳಿಗೂ ಕೂಡ ಅನ್ವಯಿಸುವುದರಿಂದ ಇದನ್ನು ವಿಶ್ವವ್ಯಾಪಿ ನಿಯಮ ಅಂತಲೂ ಕೂಡ ಕರೀತಾರೆ. ಯಾವ ನಿಯಮವನ್ನು ವಿಶ್ವವ್ಯಾಪಿ ನಿಯಮ ಅಂತಲೂ ಕರೀತಾರಪ್ಪ ಅಂದ್ರೆ ಗುರುತ್ವ ನಿಯಮವನ್ನು ವಿಶ್ವವ್ಯಾಪಿ ನಿಯಮ ಅಂತಲೂ ಕೂಡ ಕರೀತಾರೆ. ಈ ವಿಶ್ವವ್ಯಾಪಿ ಗುರುತ್ವ ನಿಯಮದ ಕೆಲವೊಂದಿಷ್ಟು ಪ್ರಾಮುಖ್ಯತೆಗಳನ್ನು ನೋಡ್ತಾ ಬರೋದಾದರೆ, ನಮ್ಮನ್ನು ಭೂಮಿಗೆ ಸಂಬಂಧಿಸಿರುವ ಬಲ ನಮ್ಮನ್ನು ಭೂಮಿಗೆ ಬಂಧಿಸಿರುವ ಬಲ ಯಾವುದು? ವಿಶ್ವವ್ಯಾಪಿ ಬಲ. ನೆಕ್ಸ್ಟ್, ಭೂಮಿಯ ಸುತ್ತ ಚಂದ್ರನ ಚಲನೆ. ಭೂಮಿಯ ಸುತ್ತ ಚಂದ್ರನ ಚಲನೆ ಅದು ಕೂಡ ಯಾವ ನಿಯಮ? ವಿಶ್ವವ್ಯಾಪಿ ಗುರುತ್ವ ನಿಯಮ. ಇದು ಭೂಮಿಯ ಸುತ್ತ ಈ ಒಂದು ಪಥದಲ್ಲಿ ಚಂದ್ರ ಸುತ್ತ ಇರೋದು. ನೆಕ್ಸ್ಟ್, ನಾವು ಈ ಭೂಮಿಯ ಮೇಲೆ ಅಂದರೆ ಈ ಭೂಮಿ ಇದೆ, ಇದರ ಮೇಲೆ ನಾವು ಬಂಧಿಸಲ್ಪಟ್ಟಿರೋದು ಅಥವಾ ಈ ಭೂಮಿಯ ಮೇಲೆ ನಾವು ನಿಂತ್ಕೊಳ್ಳೋಕ್ಕೆ ಆಗ್ತಾ ಇದೆಯಪ್ಪ ಅಥವಾ ಅಂದರೆ ಅದು ಏನು? ವಿಶ್ವವ್ಯಾಪ್ತಿ ಗುರುತ್ವ ನಿಯಮಕ್ಕೆ ಒಂದು ಪ್ರಾಮುಖ್ಯತೆ, ಅದರ ಒಂದು ಪ್ರಾಮುಖ್ಯತೆ ಅಥವಾ ಆ ನಿಯಮದ ಒಂದು ಇದು ಅನ್ವಯ ಆಗ್ತೈತೆ ಅಂದಂಗೆ. ನೆಕ್ಸ್ಟ್, ಇನ್ನೊಂದು ಸೂರ್ಯನ ಸುತ್ತ ಗ್ರಹಗಳ ಚಲನೆ. ಸೂರ್ಯನ ಸುತ್ತ ಗ್ರಹಗಳ ಚಲನೆ ನೋಡಿ, ಒಂದು ಸೂರ್ಯ ಇದೆ, ಸೂರ್ಯನ ಸುತ್ತ ಎಷ್ಟು ಗ್ರಹಗಳು ಚಲನೆಗೆ ಒಳಪಟ್ಟಿರ್ತಾವೆ? 8 ಗ್ರಹಗಳು ಸೂರ್ಯನ ಸುತ್ತವು ತನ್ನ ಕಕ್ಷೆಯಲ್ಲಿ ಚಲಿಸ್ತಿರ್ತಾವೆ. ಎಷ್ಟು ಗ್ರಹಗಳದವು? 8 ಗ್ರಹಗಳು. ಆ 8 ಗ್ರಹಗಳಲ್ಲಿ 4 ಒಳಗ್ರಹಗಳು, 4 ಹೊರಗ್ರಹಗಳದವು. ಹೌದಾ? ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಯಾವುದಪ್ಪ ಅಂದರೆ ಬುಧ ಗ್ರಹ. ಗ್ರಹಗಳ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಬುಧ ಗ್ರಹವು ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ. ನೆಕ್ಸ್ಟ್, ಸೂರ್ಯನಿಂದ ಅತಿ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಯಾವ ಗ್ರಹ? ನೆಪ್ಚೂನ್ ಗ್ರಹ ಸೂರ್ಯನಿಂದ ಅತಿ ದೂರದಲ್ಲಿರುವಂಥ ಗ್ರಹ. ನೆಕ್ಸ್ಟ್, ಇನ್ನೊಂದು ನಾವು ವಾಸಿಸುತ್ತಿರುವಂಥ ಗ್ರಹ ಅಥವಾ ಜೀವಂತ ಗ್ರಹ ಅಥವಾ ನೀಲಿ ಗ್ರಹತೆ ಯಾವುದಕ್ಕೆ ಕರಿತೀವಿ? ನಾವು ಭೂಮಿಗೆ ಕರಿತೀವಿ. ಭೂಮಿಗೆ ಜೀವಂತ ಗ್ರಹತೆ ಕೂಡ ಕರಿತೀವಿ. ನೆಕ್ಸ್ಟ್, ಈಗ 2 ಗ್ರಹಗಳಿಗೆ ಉಪಗ್ರಹಗಳಿಲ್ಲ. ಉಳಿದಂಥ ಎಲ್ಲ ಗ್ರಹಗಳಿಗೂ ಕೂಡ ಉಪಗ್ರಹಗಳದವು. 2 ಗ್ರಹಗಳಿಗೆ ಇಲ್ಲ. ಯಾವ್ಯಾವಕ್ಕಪ್ಪ ಅಂದರೆ ಒಂದು ಬುಧ, ಇನ್ನೊಂದು ಶುಕ್ರ ಮತ್ತು ಬುಧ ಗ್ರಹಗಳಿಗೆ ಉಪಗ್ರಹಗಳಿಲ್ಲ. ನೆಕ್ಸ್ಟ್, ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವಂಥ ಗ್ರಹ ಯಾವುದು? ಶುಕ್ರ ಗ್ರಹ. ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಶುಕ್ರ ಗ್ರಹ. ಸರ್, ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಬುಧ ಆದರೂ ಕೂಡ ಅತಿ ಹೆಚ್ಚು ಉಷ್ಣಾಂಶ ಶುಕ್ರ ಗ್ರಹದಲ್ಲಿ ಯಾಕೈತೆ ಸರ್ ಅಂತ ನೀವು ಕೇಳಿದರೆ, ಶುಕ್ರ ಗ್ರಹದಲ್ಲಿ 95% ಶುಕ್ರ ಗ್ರಹದಲ್ಲಿ ಏನಿದೆ? ಕಾರ್ಬನ್ ಡೈಆಕ್ಸೈಡ್ ಇದೆ. CO2 ಇರೋದರಿಂದ ಏನಾಗುತ್ತೆ? ಶುಕ್ರ ಗ್ರಹವು ಅತಿ ಉಷ್ಣಾಂಶ ಭರಿತವಾಗಿರುತ್ತೆ. ನೆಕ್ಸ್ಟ್, ಉಷ್ಣಾಂಶಕ್ಕೆ ವ್ಯತ್ಯಾಸವನ್ನು ಅತಿ ಹೆಚ್ಚು ಉಷ್ಣಾಂಶಕ್ಕೆ ವ್ಯತ್ಯಾಸವನ್ನು ಹೊಂದಿರುವಂಥ ಗ್ರಹ ಕೇಳಿದರೆ ಬುಧ ಗ್ರಹ ಅಂತ ಆನ್ಸರ್ ಮಾಡಬೇಕು. ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಗ್ರಹ ಶುಕ್ರ ಗ್ರಹ. ಅತಿ ಹೆಚ್ಚು ಉಷ್ಣಾಂಶಿಕ ವ್ಯತ್ಯಾಸ ಅಂದರೆ ಒಂದು ಕಡೆ ಭಾಳ ಟೆಂಪ್ರೇಚರ್ ಇರುತ್ತೆ, ಇನ್ನೊಂದು ಕಡೆ ಭಾಳ ಕೋಲ್ಡ್ ಇರುತ್ತೆ. ಅದನ್ನು ಉಷ್ಣಾಂಶಿಕ ವ್ಯತ್ಯಾಸ ಅಂತ ಕರಿತೀವಿ. ಈ ರೀತಿ ಉಷ್ಣಾಂಶಿಕ ವ್ಯತ್ಯಾಸವನ್ನು ಹೊಂದಿರುವಂಥ ಗ್ರಹ ಯಾವುದು ಅಂತ ಕೇಳಿದರೆ ಬುಧ ಗ್ರಹ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ನಿಮಗೆ ಈ ಬುಧ ಗ್ರಹವು ಸೂರ್ಯನಿಗೆ ಅತಿ ಹತ್ತಿರವಾದ ಗ್ರಹ ಅನ್ನೋದು ನಿಮಗೆ ಗೊತ್ತಾಯಿತು. ನೆಕ್ಸ್ಟ್, ಗ್ರಹಗಳ ಚಲನೆಯ ಬಗ್ಗೆ ತಿಳಿಸಿಕೊಟ್ಟಂಥ ವ್ಯಕ್ತಿ ಅಥವಾ ವಿಜ್ಞಾನಿ ಯಾರಪ್ಪ ಅಂದರೆ ಕೆಪ್ಲರ್ನ ಗ್ರಹಗಳ ಚಲನೆಯ ನಿಯಮ. ನೆಕ್ಸ್ಟ್, ಸೂರ್ಯ ಕೇಂದ್ರಿತ ಸಿದ್ಧಾಂತ ಅಂತ ಬರುತ್ತೆ. ಅಂದರೆ ಸೂರ್ಯ ಕೇಂದ್ರದಲ್ಲಿದ್ದು ಅವುಗಳ ಸುತ್ತ ಗ್ರಹಗಳ ಸುತ್ತ ಇರ್ತಾವಂತೆ, ಅಂದರೆ ಸೂರ್ಯ ಕೇಂದ್ರಿತ ಸಿದ್ಧಾಂತ ಇರುತ್ತೆ. ಈ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರಪ್ಪ ಅಂದರೆ ಕೋಪರ್ನಿಕಸ್. ಯಾರು? ಕೋಪರ್ನಿಕಸ್ನ ಸೂರ್ಯ ಕೇಂದ್ರಿತ ಸಿದ್ಧಾಂತ. ಹೌದಾ? ಈ ಎಲ್ಲ ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ. ಗ್ರಹಗಳ ಚಲನೆ ಬಗ್ಗೆ ನಿಯಮ ಅಂತ ಹೇಳಿದವರು, ಗ್ರಹಗಳ ಚಲನೆ ನಿಯಮವನ್ನು ಪ್ರತಿಪಾದಿಸಿದವರು ಕೆಪ್ಲರ್. ಕೋಪರ್ನಿಕಸ್ ಏನು ಮಾಡ್ತಾನೆ? ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ಮಂಡನೆ ಮಾಡ್ತಾನೆ. ಹೌದಾ? ಇವೆಲ್ಲಗಳನ್ನು ಸ್ವಲ್ಪ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ, ಅಥವಾ ನೀವು ಇದನ್ನು ನೆನಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್, ಸೂರ್ಯ ಮತ್ತು ಚಂದ್ರರಿಂದಾಗುವ ಉಬ್ಬ ಇಳಿತಗಳು ಕೂಡ ವಿಶ್ವವ್ಯಾಪ್ತಿ ಗುರುತ್ವ ನಿಯಮಕ್ಕೆ ಒಂದು ಎಕ್ಸಾಂಪಲ್ ಅಥವಾ ಅದಕ್ಕೆ ಒಂದು ಅನ್ವಯ ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟ್, ಗುರುತ್ವಾಕರ್ಷಣೆ ಅಂದರೆ ಏನಪ್ಪ ಅಂದರೆ ಭೂಮಿಯಿಂದ ಉಂಟಾಗುವ ಗುರುತ್ವ ಬಲವನ್ನು ಗುರುತ್ವಾಕರ್ಷಣೆ ಅಂತ ಕರಿತೀವಿ. ನೋಡಿ, ಭೂಮಿಯಿಂದ ಉಂಟಾದ ಗುರುತ್ವ ಬಲವನ್ನು ನಾವೇನಂತ ಕರಿತೀವಿ? ಗುರುತ್ವಾಕರ್ಷಣೆ ಅಂತ ಕರಿತೀವಿ. ಭೂಮಿಯು ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸುತ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಭೂಗುರುತ್ವಾಕರ್ಷಣೆ ಬಲ. ಭೂಮಿ ಏನು ಮಾಡ್ತೈತಿ? ವಸ್ತುಗಳನ್ನು ತನ್ನೆಡೆಗೆ ಆಕರ್ಷಿಸ್ತೈತಿ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಭೂಮಿಯು ಗುರುತ್ವಾಕರ್ಷಣೆ ಬಲವನ್ನು ಹೊಂದೈತಿ.
ಭೂಮಿಯ ಕಡೆ ಬೀಳುವ ವಸ್ತುಗಳು ವೇಗೋತ್ಕರ್ಷವನ್ನು ಹೊಂದಿರುತ್ತವೆ. ವೇಗೋತ್ಕರ್ಷವು ಭೂಮಿಯ ಗುರುತ್ವಾಕರ್ಷಣೆಯ ಬಲದಿಂದಾಗಿರುತ್ತದೆ. ಆದ್ದರಿಂದ ಈ ವೇಗೋತ್ಕರ್ಷವನ್ನು ಭೂಗುರುತ್ವ ವೇಗೋತ್ಕರ್ಷ ಅಂತೇಳಿ ಕರಿತೀವಿ. ಈ ಭೂಗುರುತ್ವ ವೇಗೋತ್ಕರ್ಷವನ್ನು ಜಿ ಎಂಬ ಅಕ್ಷರದಿಂದ ಸೂಚಿಸ್ತೀವಿ. ಇದರ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. ಏನು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಯಾವುದರ ಒಂದು ಏಕಮಾನ? ಭೂಗುರುತ್ವ ವೇಗೋತ್ಕರ್ಷದ ಏಕಮಾನ. ನೆಕ್ಸ್ಟ್, ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳ ಚಲನೆ. ನೋಡಿ, ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ವಸ್ತುಗಳು ಚಲನೆಗೆ ಒಳಪಡ್ತವೆ. ಹೌದಾ? ಯಾವ ರೀತಿ ಅಂತ ನೋಡ್ತಾ ಬರೋದಾದರೆ, ಒಂದು ಎಲ್ಲ ವಸ್ತುಗಳು ಟೊಳ್ಳಾಗಿರಲಿ, ಗಟ್ಟಿಯಾಗಿರಲಿ, ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಎತ್ತರದಿಂದ ಒಂದೇ ದರದಲ್ಲಿ ಬೀಳುತ್ತವೆ. ನೋಡಿ, ಒಂದು ಯಾವುದೇ ಎರಡು ವಸ್ತುಗಳನ್ನು ತಗೊಳ್ಳಿ. ಎಕ್ಸಾಂಪಲ್ಗೆ ಹಾಳಿಯ ಪೇಸ್ ತಗೋರಿ, ಅಂದರೆ ಕಾಗದವನ್ನು. ನೆಕ್ಸ್ಟ್ ಇನ್ನೊಂದು ಕಲ್ಲಿನ ತುಂಡನ್ನು ತಗೋರಿ. ಇವುಗಳನ್ನು ಎರಡನ್ನು ಒಂದು ಎತ್ತರವಾದ ಪ್ರದೇಶದಿಂದ, ಅದು ಎಲ್ಲಪ್ಪ ಅಂದರೆ ನಿರ್ವಾತದಲ್ಲಿ ಬಿಟ್ರಪ್ಪ ಅಂದರೆ ಏನಾಗುತ್ತೆ, ಎರಡು ಒಂದೇ ಟೈಮ್ ಎಟ್ ಎ ಟೈಮ್ ಭೂಮಿಗೆ ಬಂದು ಬೀಳ್ತವು. ನೋಡಿ, ಈ ಕಾಗದದ ವೇಟ್ ಕಡಿಮೆ ಇದೆ, ಹೌದಾ? ಕಲ್ಲಿನ ವೇಟ್ ಏನಿದೆ, ಜಾಸ್ತಿ ಇದೆ, ಹೌದಾ? ಕಲ್ಲಿನ ವೇಟ್ ಜಾಸ್ತಿ ಇದ್ದರೂ ಕಾಗದ ವೇಟ್ ಕಡಿಮೆ ಇದ್ದರೂ ಕೂಡ ಎರಡು ಒಂದೇ ಟೈಮ್ ಬೀಳ್ತಾವೆ. ಯಾಕಪ್ಪ ಅಂದರೆ ಇದು ಭೂ ಗುರುತ್ವಾಕರ್ಷಣ ಬಲದಿಂದ ಈ ರೀತಿ ಬೀಳ್ತಾವೆ. ಸರ್, ನಾವು ನಿರ್ವಾತದಲ್ಲಿ ಬಿಟ್ಟಾಗ ಮಾತ್ರ ಈ ರೀತಿ ನಿಮಗೆ ಕಾಣ್ತೈತಿ. ನೀವು ಏನಾದರೂ ಗಾಳಿ ಇರುವಂಥ ಪ್ರದೇಶದಲ್ಲಿ ಬಿಟ್ರಪ್ಪ ಅಂದ್ರೆ ಹಾಳಿ ಏನು ಮಾಡುತ್ತೆ, ಲೇಟಾಗಿ ಕೆಳಗೆ ಬೀಳುತ್ತೆ, ಕಲ್ಲು ಬೇಗನೆ ಬೀಳುತ್ತೆ. ಯಾಕಪ್ಪ ಅಂದರೆ ಗಾಳಿ ಏನು ಮಾಡ್ತಾ ಇರುತ್ತೆ, ಈ ಹಾಳೆಯನ್ನು ಹಿಂದಕ್ಕೆ ಒತ್ತಾ ಇರುತ್ತೆ, ಮೇಲ್ಮೈಗೆ ಒತ್ತಾ ಇರುತ್ತೆ. ಇದನ್ನು ನಿರ್ವಾತದಲ್ಲಿ ಏನಾದರೂ ಎರಡನ್ನು ಬಿಟ್ರಪ್ಪ ಅಂದರೆ ಎಟ್ ಎ ಟೈಮ್ ಭೂಮಿಗೆ ಬಂದು ತಲುಪ್ತವು. ನೋಡಿ, ಗಾತ್ರದಲ್ಲಿ ದೊಡ್ಡದಾಗಿರ್ಬೋದು ಅಥವಾ ಚಿಕ್ಕದಾಗಿರ್ಬೋದು, ಟೊಳ್ಳಾಗಿರ್ಬೋದು ಅಥವಾ ಗಟ್ಟಿಯಾಗಿರ್ಬೋದು, ಎಲ್ಲ ವಸ್ತುಗಳನ್ನು ತಗೋರಿ. ಯಾವುದಾದ್ರೂ ವಸ್ತುಗಳನ್ನು ತಗೋರಿ ಅಥವಾ ಒಂದು 5-6 ವಸ್ತುಗಳನ್ನು ತಗೋರಿ. ಬೇರೆ ಬೇರೆ ತೂಕದ್ದಾಗಿರ್ಬೋದು, ಬೇರೆ ಬೇರೆ ಗಾತ್ರದ್ದಾಗಿರ್ಬೋದು ತಗೊಂಡು ನಿರ್ವಾತ ಪ್ರದೇಶದಲ್ಲಿ ಎಟ್ ಎ ಟೈಮ್ ಬಿಟ್ರಪ್ಪ ಅಂದರೆ ಅವು ಎಟ್ ಎ ಟೈಮ್ ಭೂಮಿಗೆ ಬಂದು ತಲುಪ್ತಾವು. ಇದು ಒಂದು ರೂಲ್ ಇದೆ, ಹೌದಾ? ನೆಕ್ಸ್ಟ್, ಒಂದು ಕಾಗದದ ಚೂರು, ಒಂದು ಚಟುವಟಿಕೆ ಮಾಡಿ ನೋಡ್ರಿ. ಒಂದು ಕಾಗದ ಚೂರು ಮತ್ತು ಕಲ್ಲನ್ನು ನಿರ್ವಾತ ಪ್ರದೇಶದಲ್ಲಿ ಎತ್ತರದಿಂದ ಕೆಳಗೆ ಬಿಟ್ಟಾಗ ಎರಡು ಒಂದೇ ಸಮಯಕ್ಕೆ ಭೂಮಿಗೆ ತಲುಪುತ್ತವೆ. ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಅನ್ವಯಿಕ ರೂಪದಲ್ಲಿ ಈ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ರಾಶಿ ಅಂತ ಬರುತ್ತೆ. ರಾಶಿಯ ಮೇಲೂ ಕೂಡ ಹಲವು ಬಾರಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಹಲವು ಬಾರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಏನು ಕೇಳಿದಾರಪ್ಪ ಅಂದರೆ, ಇಲ್ಲಿ ಒಂದು ಪಾಯಿಂಟ್ ಇದೆ, ಆ ಪಾಯಿಂಟ್ನ ನೀವು ನೋಟ್ ಮಾಡ್ಕೊಳ್ಳಿ. ವಸ್ತುವು ಭೂಮಿಯ ಮೇಲೆ ಅಥವಾ ಬಾಹ್ಯಾಕಾಶದಲ್ಲಾದರೂ ಇರಲಿ, ಇದು ಸ್ಥಿರವಾಗಿರುತ್ತೆ. ನೋಡಿ, ಒಂದು ವಸ್ತು, ಆ ವಸ್ತುವಿನ ರಾಶಿ ಏನಿದೆಯಲ್ಲ, ಭೂಮಿಯ ಮ್ಯಾಗಿರಲಿ ಅಥವಾ ಅದು ಬಾಹ್ಯಾಕಾಶದಲ್ಲಿರಲಿ ಅಥವಾ ಚಂದ್ರನ ಮೇಲಿರಲಿ, ಎಲ್ಲೇ ಇದ್ದರೂ ಕೂಡ ಅದರ ರಾಶಿ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಒಂದು ವಸ್ತುವಿನ ರಾಶಿಯು ಸ್ಥಿರವಾಗಿರುತ್ತದೆ ಮತ್ತು ಅದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆಯಾಗುವುದಿಲ್ಲ. ನೋಡಿ, ಒಂದು ವಸ್ತು ತಗೊಳ್ಳಿ, ಯಾವುದೇ ಒಂದು ವಸ್ತು, ಆ ವಸ್ತು ಎ ಅನ್ನುವಂಥ ಒಂದು ವಸ್ತು, ಇನ್ನೊಂದು ಬಿ ಅನ್ನುವಂಥ ಒಂದು ವಸ್ತು. ಎರಡು ವಸ್ತುಗಳ ರಾಶಿ ಏನಿದೆಯಲ್ಲ, ಈ ಎರಡೂ ರಾಶಿ ಇಲ್ಲಿ ಎಷ್ಟು ಅದಾವಲ್ಲ, ಭೂಮಿ ಮೇಲೆ ಎಷ್ಟು ಅದಾವಲ್ಲ ಅಷ್ಟೇ ಏನಿರ್ತವೆ, ಆಕಾಶದಲ್ಲೂ ಬಾಹ್ಯಾಕಾಶದಲ್ಲೂ ಇರ್ತವೆ, ಚಂದ್ರನ ಮೇಲೂ ಇರ್ತವೆ, ಮಂಗಳ ಗ್ರಹದ ಮೇಲೂ ಕೂಡ ಅಷ್ಟೇ ರಾಶಿ ಇರ್ತೈತಿ. ಅಂದರೆ ಇವುಗಳ ರಾಶಿ, ವಸ್ತುವಿನ ರಾಶಿ ಏನಾಗಲ್ಲ, ಚೇಂಜ್ ಆಗಲ್ಲ. ವಸ್ತುವಿನ ರಾಶಿ ಸ್ಥಿರವಾಗಿರುತ್ತೆ. ಎಲ್ಲಿ ಭೂಮಿಯ ಮೇಲೆ ಎಷ್ಟಿತ್ತಲ್ಲ ಅಷ್ಟೇ ಬೇರೆ ಗ್ರಹಗಳಲ್ಲೂ ಕೂಡ ವಸ್ತುವಿನ ರಾಶಿ ಕಂಡುಬರುತ್ತೆ, ಅಥವಾ ಚಂದ್ರನ ಮೇಲೂ ಕೂಡ ಅಷ್ಟೇ ರಾಶಿ ಕಂಡುಬರುತ್ತೆ. ಆದರೆ ಚೇಂಜ್ ಆಗೋದೇನಪ್ಪ ಅಂದರೆ ತೂಕ ಚೇಂಜ್ ಆಗುತ್ತೆ. ನೋಡಿ, ಒಂದು ವಸ್ತುವಿನ ತೂಕ ಭೂಮಿಯ ಮೇಲೆ 60 kg ಇದೆ ಅಂತ ತಿಳ್ಕೊಳ್ಳಿ. ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕ 60 kg ಇದೆ. ಅದೇ ವಸ್ತುವನ್ನು ನಾವು ಚಂದ್ರನ ಮೇಲೆ ಒಯ್ದು ಅಲ್ಲಿ ತೂಕ ಮಾಡಿದ್ದೀವಪ್ಪ ಅಂದ್ರೆ ಅದರ ತೂಕ ಎಷ್ಟಾಗಿರುತ್ತೆ, 10 kg ಆಗಿರುತ್ತೆ. ಯಾಕೆ ಸರ್ ಹಿಂಗೆ ಯಾಕೆ ಕಾರಣಪ್ಪ ಅಂದರೆ ಭೂಮಿಯ ಗುರುತ್ವಾಕರ್ಷಣೆಯಲ್ಲಿ ವೇರಿಯೇಷನ್ ಇದೆ. ಅಂದರೆ ಭೂಮಿಯ ಗುರುತ್ವದ 1/6ರಷ್ಟು ಏನಿದೆ, ಚಂದ್ರನ ಗುರುತ್ವ ಇದೆ. ಅಂದರೆ ಇಲ್ಲಿರುವಂಥ ಒಂದು ತೂಕಕ್ಕೆ 1/6 ಮಲ್ಟಿಫೈ ಮಾಡಿದೀವಪ್ಪ ಅಂದರೆ ನಮಗೆ ಚಂದ್ರನಲ್ಲಿರುವಂಥ ತೂಕವನ್ನು ಕಂಡುಹಿಡಿಬೋದು. 6 1s 6 10s ಅಂದರೆ 10 kg, ಹೌದಾ? 1/6ರಷ್ಟು ತೂಗದೈತಿ ಎಲ್ಲಿ, ಚಂದ್ರನಲ್ಲಿ. ಭೂಮಿಯ ಗುರುತ್ವದ 1/6ರಷ್ಟು ಎಲ್ಲಿ, ಚಂದ್ರನಲ್ಲಿ. ನೆಕ್ಸ್ಟ್, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಭೂಮಿಯ ಗುರುತ್ವದ ಎಷ್ಟರಷ್ಟು ಚಂದ್ರನಲ್ಲಿ ಗುರುತ್ವ ಇದೆ ಅಂದರೆ 1/6ರಷ್ಟು, ಹೌದಾ? ಅಥವಾ ಈ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು,
ಒಂದು ಭೂಮಿಯ ಮೇಲೆ 60 kg ತೂಗುವಂಥ ಒಂದು ವಸ್ತು ಚಂದ್ರನಲ್ಲಿ ಎಷ್ಟು ತೂಗ್ತೈತೆ ಅಂತ ಕೇಳಿದಾಗ 10 kg ತೂಗ್ತೈತೆ ಅಂತೇಳಿ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್ ತೂಕದಲ್ಲಿ ಏನಾದರೂ ವೇರಿಯೇಷನ್ ಆಗುತ್ತಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಂತ ನೋಡ್ತಾ ಬರೋದಾದರೆ ವೇರಿಯೇಷನ್ ಆಗುತ್ತೆ. ತೂಕವು ಯಾವುದನ್ನು ಅವಲಂಬಿಸಿದೆ ಅಂದರೆ ಅದರ ಸ್ಥಳವನ್ನು ಅವಲಂಬಿಸಿದೆ. ನೆಕ್ಸ್ಟ್ ಒಂದು ವಸ್ತುವಿನ ತೂಕವು ಭೂಮಿಯು ಆ ವಸ್ತುವನ್ನು ಆಕರ್ಷಿಸುವ ಬಲವೇ ಆಗಿದೆ. ಒಂದು ವಸ್ತುವಿನ ತೂಕ ಏನಾಗಿರ್ತೈತದ ಭೂಮಿಯು ಆ ವಸ್ತುವನ್ನು ಆಕರ್ಷಿಸುವಂಥ ಬಲ ಆಗಿರ್ತೈತಿ. ತೂಕವು ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷಗಳ ಗುಣಲಬ್ಧವಾಗಿದೆ. ತೂಕ ಏನಾಗಿರ್ತೈತಂತ ರಾಶಿ ಮತ್ತು ಗುರುತ್ವ ವೇಗೋತ್ಕರ್ಷ ಇದೆಯಲ್ಲ ಅವುಗಳ ಗುಣಲಬ್ಧವಾಗಿರ್ತೈತಿ. ತೂಕವು ಸ್ಥಳದಿಂದ ಸ್ಥಳಕ್ಕೆ ಬದಲಾಗಬಹುದು. ತೂಕ ಏನಾಗ್ಬೋದು ಸ್ಥಳದಿಂದ ಸ್ಥಳಕ್ಕೆ ಬದಲಾಗಬಹುದು ಅಥವಾ ಬದಲಾಗ್ತೈತಿ. ನೆಕ್ಸ್ಟ್ ಆದರೆ ರಾಶಿಯು ಸ್ಥಿರವಾಗಿರ್ತೈತಿ. ತೂಕ ಏನಾಗ್ತೈತಿ ಸ್ಥಳದಿಂದ ಸ್ಥಳಕ್ಕೆ ಬದಲಾಗ್ತೈತಿ, ಆದರೆ ರಾಶಿ ಕಾನ್ಸ್ಟೆಂಟ್ ಸ್ಥಿರವಾಗಿ ಇರ್ತೈತಿ. ಒತ್ತಡ ಅಂತ ಬರುತ್ತೆ, ಪ್ರೆಷರ್. ಏನಪ್ಪ ಅಂದರೆ ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನ ಇಂಪಾರ್ಟೆಂಟ್ ಆಗುತ್ತೆ. ನ್ಯೂಟನ್ ಮೀಟರ್ ಪರ್ ಸ್ಕ್ವೇರ್ ಅಂತ ಬರುತ್ತೆ. ಇದು ಒತ್ತಡದ ಏಕಮಾನ ಅಥವಾ ಅಲ್ಲಿ ಪಾಸ್ಕಲ್ ಹತ್ತು ಕೂಡ ಕೇಳ್ಬೋದು. ಒತ್ತಡದ ಅಂತಾರಾಷ್ಟ್ರೀಯ ಏಕಮಾನವನ್ನು ನಾವು ಪಾಸ್ಕಲ್ ಹತ್ತು ಕೂಡ ಕರಿತೀವಿ ಅಥವಾ ನ್ಯೂಟನ್ ಮೀಟರ್ ಸ್ಕ್ವೇರ್ ಅಂತೇಳಿ ಕೂಡ ಕರಿತೀವಿ, ನ್ಯೂಟನ್ ಮೀಟರ್ ಪರ್ ಸ್ಕ್ವೇರ್. ನೆಕ್ಸ್ಟ್ ಈ ಪಾಸ್ಕಲನ್ನು ನಾವು PA ಅನ್ನುವಂಥ ಒಂದು ಸೂಚ್ಯಂಕದಿಂದ ಸೂಚಿಸ್ತೀವಿ. ಹೌದಾ? ಒತ್ತಡದ ಏಕಮಾನ ಏನಾಯಿತು PA ಅಥವಾ ಪಾಸ್ಕಲ್ ಅಥವಾ ನ್ಯೂಟನ್ ಮೀಟರ್ ಪರ್ ಸ್ಕ್ವೇರ್. ನೆಕ್ಸ್ಟ್ ಪ್ಲವನತೆ ಅಂತ ಬರುತ್ತೆ. ಪ್ಲವನತೆ ಅಂದರೆ ಏನಪ್ಪ ಅಂದರೆ ಒಂದು ವಸ್ತುವಿನ ಮೇಲೆ ನೀರಿನಿಂದ ಮೇಲ್ಮುಖವಾಗಿ ವರ್ತಿಸುವ ಬಲವನ್ನು ಪ್ಲವನತೆ ಅಂತ ಕರಿತೀವಿ. ನೀರಾಗಿರ್ಬೋದು ಅಥವಾ ದ್ರವರೂಪ ಅಥವಾ ಒಂದು ವಸ್ತುವಿನ ಮೇಲೆ ಮೇಲ್ಮುಖವಾಗಿ ವರ್ತಿಸುವಂಥ ಬಲವನ್ನು ನಾವೇನಂತ ಕರಿತೀವಿ ಪ್ಲವನತೆ ಅಂತೇಳಿ ಕರಿತೀವಿ. ವಾಸ್ತವವಾಗಿ ಹರಿಯುವ ಪದಾರ್ಥಗಳಲ್ಲಿ ಮುಳುಗುವ ಎಲ್ಲ ವಸ್ತುಗಳು ಪ್ಲವನತಾ ಬಲವನ್ನು ಅನುಭವಿಸುತ್ತವೆ. ನೋಡಿ, ವಾಸ್ತವವಾಗಿ ನಾವು ನೋಡ್ತಾ ಬರೋದಾದರೆ ಹರಿಯುವ ಪದಾರ್ಥಗಳಲ್ಲಿ ಯಾವುದೇ ಒಂದು ಪದಾರ್ಥ ಹರಿತಾ ಇದೆ ಅಥವಾ ದ್ರವ ರೂಪದಲ್ಲಿದೆ ಅಂದರೆ ಆ ಪದಾರ್ಥಗಳಲ್ಲಿ ಮುಳುಗುವಂಥ ಎಲ್ಲ ವಸ್ತುಗಳು ಏನು ಮಾಡ್ತಾವಂತ ಪ್ಲವನತಾ ಬಲವನ್ನು ಅನುಭವಿಸ್ತಾವಂತ. ಈ ಪ್ಲವನತಾ ಬಲದ ಪರಿಣಾಮವು ದ್ರವದ ಸಾಂದ್ರತೆಯನ್ನು ಅವಲಂಬಿಸಿರ್ತೈತಿ. ನೆಕ್ಸ್ಟ್ ಇಲ್ಲೊಂದು ಈ ರೀತಿಯಾಗಿ ನಿಮಗೆ ಪ್ರಶ್ನೆ ಕೇಳ್ಬೋದು. ನೀರಿನ ಮೇಲ್ಮೈ ಮೇಲೆ ವಸ್ತುಗಳನ್ನು ಇಟ್ಟಾಗ ಅವು ತೇಲುವುದೇಕೆ? ನೀರಿನ ಮೇಲ್ಮೈ ಮೇಲೆ ವಸ್ತು ಇಟ್ಟಾಗ ಅವು ಯಾಕೆ ತೇಲ್ತಾವತ್ತೆ ಪ್ರಶ್ನೆ ಕೇಳ್ಬೋದು, ಅಥವಾ ಅವು ಯಾಕೆ ಮುಳುಗ್ತಾವತ್ತೇಳಿ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ನೀವು ಅವಾಗ ಏನು ಆನ್ಸರ್ ಮಾಡಬೇಕಪ್ಪ ಅಂದರೆ ಅವು ಯಾಕೆ ತೇಲ್ತಾವಂತ ಕೇಳಿದರೆ ನೋಡಿ, ವಸ್ತುಗಳ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಕಡಿಮೆ ಇರ್ತೈತಿ. ವಸ್ತುಗಳ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅವು ತೇಲ್ತಾವು. ಹೌದಾ? ಇಲ್ಲಿ ಒಂದು ದ್ರವ ಇದೆ, ಈ ಗ್ಲಾಸ್ನಲ್ಲಿ ದ್ರವ ಇದೆ. ಇದರ ಮೇಲೆ ನಾವೇನು ಮಾಡಿದ್ದೀವಿ, ಒಂದು ಸಣ್ಣ ಕಟ್ಟಿಗೆಯ ಚೂರು, ಅದು ಒಣಗಿರುವಂಥ ಕಟ್ಟಿಗೆಯ ಚೂರನ್ನು ಇಟ್ಟಿದ್ದೀವಿ ಸಣ್ಣದು. ಅದು ನೀರಿನ ಮೇಲೆ ತೇಲ್ತಾ ಇದೆ. ಅದು ತೇಲಲು ಕಾರಣ ಏನಪ್ಪ ಅಂದರೆ ಈ ದ್ರವದ ಸಾಂದ್ರತೆ ಅಥವಾ ಈ ನೀರಿನ ಸಾಂದ್ರತೆಗಿಂತ ಈ ವಸ್ತುವಿನ ಸಾಂದ್ರತೆ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ಒಂದು ಮೊಳೆ ಅಥವಾ ಒಂದು ಕಬ್ಬಿಣದ ಚೂರನ್ನು ಅಥವಾ ಕಲ್ಲಿನ ಚೂರನ್ನು ಈ ದ್ರವದಲ್ಲಿ ಇಟ್ಟಾಗ ಅದು ಮುಳುಗ್ತೈತಿ. ಮುಳುಗೋಕ್ಕೆ ಕಾರಣ ಏನಪ್ಪ ಅಂದರೆ ವಸ್ತುಗಳ ಸಾಂದ್ರತೆ, ಆ ಕಲ್ಲಿನ ಸಾಂದ್ರತೆಯು ಏನಾಗಿರ್ತೈತಿ ದ್ರವದ ಸಾಂದ್ರತೆಗಿಂತ ಅಂದರೆ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರ್ತೈತಿ. ಯಾವ ವಸ್ತುವಿನ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಹೆಚ್ಚಾಗಿತ್ತಪ್ಪ ಅಂದ್ರೆ ಅದು ಮುಳುಗ್ತೈತಿ. ವಸ್ತುಗಳ ಸಾಂದ್ರತೆಯು ದ್ರವದ ಸಾಂದ್ರತೆಗಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಅದು ನೀರಿನ ಮೇಲೆ ಅಥವಾ ದ್ರವದ ಮೇಲೆ ತೇಲ್ತೈತಿ. ಹೌದಾ? ಇದರ ಮೇಲೆ ಹಲವು ಬಾರಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ಇನ್ನೊಂದು ವೇನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು. ಹೌದಾ? ಇದು ಒಂದು ಕಾರ್ಕ್. ಕಾರ್ಕ್ ಏನು ಮಾಡ್ತಾಯಿದೆ, ಇಲ್ಲಿ ನೀರಿನಲ್ಲಿ ತೇಲ್ತಾ ಇದೆ. ಕಾರ್ಕ್ ನೀರಿನಲ್ಲಿ ತೇಲ್ತಾ ಇದೆಯಲ್ಲ, ಈ ಒಂದು ಪ್ರಶ್ನೆ ಯಾವ ರೀತಿ ಕೇಳ್ತಾರೆ, ನೀರಿನಲ್ಲಿ ಕಾರ್ಕ್ ತೇಲಲು ಕಾರಣವೇನು ಅಥವಾ ನೀರಿನಲ್ಲಿ ಎಣ್ಣೆ ತೇಲಲು ಕಾರಣವೇನು ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ನೀವು ಏನಂತ ಆನ್ಸರ್ ಮಾಡಬೇಕು, ಕಾರ್ಕ್ನ ಸಾಂದ್ರತೆಯು ಅಥವಾ ಎಣ್ಣೆ ಮತ್ತು ಕಾರ್ಕ್ ಎರಡು ತೊಗೊಂಡಿದ್ನಲ್ಲ, ಒಂದದ್ದು ಹೇಳ್ತೀನಿ ಫಸ್ಟ್. ಕಾರ್ಕ್ನ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವ ಕಾರಣ ಅದು ಏನು ಮಾಡ್ತಾಯಿದೆ, ತೇಲ್ತಾ ಇದೆ ಅಂತೇಳಿ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು, ಎಣ್ಣೆಯು ಕೂಡ ನೀರಿನಲ್ಲಿ ಏನು ಮಾಡುತ್ತೆ, ತೇಲುತ್ತೆ. ಎಣ್ಣೆ ಯಾಕೆ ನೀರಿನಲ್ಲಿ ತೇಲ್ತಾ ಇದೆಯಪ್ಪ ಅಂದರೆ ನೀರಿನ ಅಥವಾ ಎಣ್ಣೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ
ಕಡಿಮೆ ಇದೆ, ಎಣ್ಣೆ ಸಾಂದ್ರತೆ ಏನಿದೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ. ಇದನ್ನು ಇನ್ನೊಂದು ಟೈಪ್ನಲ್ಲಿ ವಿವರಣೆ ಕೊಡ್ಬೋದು. ಯಾವ ರೀತಿಯಪ್ಪ ಅಂದರೆ ನೀರಿನ ಸಾಂದ್ರತೆಯು ಎಣ್ಣೆಯ ಸಾಂದ್ರತೆಗಿಂತ ಹೆಚ್ಚಿದೆ. ಇದನ್ನು ಅಪೋಸಿಟ್ ಹೇಳ್ತಾ ಇದ್ದೀನಿ, ಹೌದಾ? ನೀರಿನ ಸಾಂದ್ರತೆ ಹೆಚ್ಚೈತಿ, ಎಣ್ಣೆಯ ಸಾಂದ್ರತೆ ಕಡಿಮೆ ಐತಿ, ಅದಕ್ಕೆ ಎಣ್ಣೆ ತೇಲಾತೈತಿ, ನೀರು ಕೆಳಗಿರ್ತೈತಿ. ನೆಕ್ಸ್ಟ್ ಇನ್ನೊಂದು ಕಬ್ಬಿಣದ ಮೊಳೆ, ಇಲ್ಲಿ ಕಬ್ಬಿಣದ ಮೊಳೆ ಕಾಣ್ತಾ ಇದೆಯಲ್ಲ, ಇದು ನೀರಿನಲ್ಲಿ ಮುಳುಗೈತಿ. ಯಾಕಪ್ಪ ಅಂದರೆ ಕಬ್ಬಿಣದ ಮೊಳೆಯ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಹೆಚ್ಚೈತಿ. ಕಬ್ಬಿನ ಮೊಳೆಯ ಸಾಂದ್ರತೆ ಹೆಚ್ಚೈತಿ, ನೀರಿನ ಸಾಂದ್ರತೆ ಏನೈತಿ ಕಡಿಮೆ ಐತಿ, ಅದಕ್ಕೆ ಕಬ್ಬಿಣದ ಮೊಳೆ ಏನಾಗೈತಿ ನೀರಿನಲ್ಲಿ ಮುಳುಗೈತಿ. ನೆಕ್ಸ್ಟ್ ಆರ್ಕಿಮಿಡಿಸ್ ಅನ್ನುವಂಥ ಒಬ್ಬ ವಿಜ್ಞಾನಿ ಬರ್ತಾನೆ. ಆ ಆರ್ಕಿಮಿಡಿಸನ ತತ್ವ ನೋಡಿ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ನೋಡಿ, ಆರ್ಕಿಮಿಡಿಸ್ ತತ್ವ ಏನು ಹೇಳುತ್ತೆ, ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಅಥವಾ ಸಂಪೂರ್ಣವಾಗಿ ಒಂದು ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ದ್ರವ ಅಂದರೆ ಒಂದು ನೀರು ಗ್ಲಾಸ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನೀರು ತುಂಬಿದೆ, ಇಲ್ಲಿ ಫುಲ್ ನೀರು ತುಂಬಿದೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ವಸ್ತುವನ್ನು, ಒಂದು ದೊಡ್ಡದಾದ ಕಲ್ಲನ್ನು ಇಲ್ಲಿ ಒಳಗೆ ಹಾಕ್ತಾ ಇದ್ದೀವಿ. ಈ ರೀತಿಯಾಗಿ ಹಾಕಿದಾಗ ಈ ಕಲ್ಲು ಎಷ್ಟು ಪ್ರಮಾಣದಲ್ಲಿ ನೀರಿನಲ್ಲಿ ಮುಳುಗಿದೆಯೋ ಅಷ್ಟು ಪ್ರಮಾಣದಲ್ಲಿ ನೀರು ತುಂಬಿರುವಂಥ ಗ್ಲಾಸ್ನಿಂದ ನೀರು ಹೊರ ಚೆಲ್ಲಲ್ಪಡ್ತೈತಿ, ಹೌದಾ? ಅದರಿಂದ ಪಲ್ಲಟಗೊಂಡ ದ್ರವದ ತೂಕ ಎಷ್ಟಿರ್ತೈತಲ್ಲ ಅಷ್ಟೇ ಮೇಲ್ಮುಖ ಬಲವನ್ನು ಈ ವಸ್ತು, ಯಾವ ವಸ್ತು, ಕಲ್ಲು, ನಾವು ಕಲ್ಲು ಹಾಕ್ತಾ ಇದ್ದಲ್ಲ ಆ ವಸ್ತು ಅನುಭವಿಸ್ತೈತಂತ, ಮೇಲ್ಮುಖ ಬಲವನ್ನು ಅದು ಅನುಭವಿಸ್ತೈತಂತ, ಹೌದಾ? ಆರ್ಕಿಮಿಡಿಸ್ ತತ್ವದ ಅನ್ವಯಗಳನ್ನು ನೋಡ್ತಾ ಬರೋದಾದರೆ ಹಡಗು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿನ್ಯಾಸದಲ್ಲಿ ಉಪಯೋಗಿಸುತ್ತಾರೆ. ನೋಡಿ, ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳ್ಬೋದು ಅಂದರೆ, ಹಡಗು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿನ್ಯಾಸದಲ್ಲಿ ಯಾವ ತತ್ವವನ್ನು ಬಳಸ್ತಾರೆ ಅಂತ ಪ್ರಶ್ನೆ ಕೇಳ್ಬೋದು. ನೀವು ಏನಂತ ಹೇಳಬೇಕು, ಆರ್ಕಿಮಿಡಿಸ್ ತತ್ವವನ್ನು ಬಳಸ್ತಾರೆ. ಎಲ್ಲಿ? ಹಡಗು ಮತ್ತು ಜಲಾಂತರ್ಗಾಮಿ ನೌಕೆಗಳ ವಿನ್ಯಾಸ ಅಥವಾ ತಯಾರಿಸುವುದರಲ್ಲಿ ಅಂತ ಕೇಳ್ತಾರೆ. ನೆಕ್ಸ್ಟ್, ಹಾಲಿನ ಪರಿಶುದ್ಧತೆ ಕಂಡುಹಿಡಿಯುವ ಲ್ಯಾಕ್ಟೋಮೀಟರ್ಗಳಲ್ಲಿ ಇದನ್ನು ಬಳಕೆ ಮಾಡ್ತಾರೆ. ಯಾರು? ಆರ್ಕಿಮಿಡಿಸ್ ತತ್ವವನ್ನು. ಎಲ್ಲಿ? ಹಾಲಿನ ಪರಿಶುದ್ಧತೆ ಯಾವುದರಿಂದ ಅಳತೆ ಮಾಡ್ತೀವಿ? ಲ್ಯಾಕ್ಟೋಮೀಟರ್. ಆ ಲ್ಯಾಕ್ಟೋಮೀಟರ್ಗಳಲ್ಲಿ ಏನು ಬಳಕೆ ಮಾಡ್ತಾರೆ? ಈ ತತ್ವವನ್ನು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ಪರಿಶುದ್ಧತೆಯನ್ನು ಅಳೆಯುವುದರಲ್ಲಿ. ನೆಕ್ಸ್ಟ್, ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯುವ ಹೈಡ್ರೋಮೀಟರ್ಗಳು ಕೂಡ ಈ ತತ್ವವನ್ನು ಆಧರಿಸಿವೆ. ದ್ರವಗಳ ಸಾಂದ್ರತೆಯನ್ನು ಕಂಡುಹಿಡಿಯುವಂಥ ಹೈಡ್ರೋಮೀಟರ್ಗಳು ಕೂಡ ಯಾವ ತತ್ವವನ್ನು ಆಧರಿಸಿವೆ ಅಂತ? ಈ ಆರ್ಕಿಮಿಡಿಸ್ ತತ್ವವನ್ನು ಆಧರಿಸಿವೆ. ನೆಕ್ಸ್ಟ್, ಆರ್ಕಿಮಿಡಿಸ್ ಅವರ ಬಗ್ಗೆ ನೋಡ್ತಾ ಬರೋದಾದರೆ, ಆರ್ಕಿಮಿಡಿಸ್ ಅವರು ಒಬ್ಬ ಗ್ರೀಕ್ ವಿಜ್ಞಾನಿಯಾಗಿದ್ದು, ಇವರು ಸ್ನಾನದ ತೊಟ್ಟಿಯಲ್ಲಿ ಇಳಿದಾಗ ನೀರು ಆ ತೊಟ್ಟಿಯಿಂದ ಹೊರ ಚೆಲ್ಲಿದ್ದನ್ನು ಗಮನಿಸಿ ಯುರೇಕಾ ಅಂತ ಕೂಗ್ತಾ ಏನು ಮಾಡಿದರು, ಬೀದಿಯಲ್ಲಿ ಓಡಿದರಂತೆ. ಯಾರು? ಆರ್ಕಿಮಿಡಿಸ್ ಅವರು. ಯಾವಾಗ ಸ್ನಾನದ ತೊಟ್ಟಿನಲ್ಲಿ ಇಳಿದಾಗ ನೀರೇನಾಗ್ತೈತೆ ಆ ತೊಟ್ಟಿಯಿಂದ ಹೊರ ಚೆಲ್ತೈತೆ, ಅವಾಗ ಅವರು ಯುರೇಕಾತೆ ಕೂಗ್ತಾರತ್ತೆ. ಯುರೇಕಾ ಅಂದ ಪದದ ಅರ್ಥ ಏನಪ್ಪ ಅಂದರೆ ನನಗೆ ಸಿಕ್ಕಿತು ಅನ್ನೋದು ಆ ಪದದ ಅರ್ಥ ಆಗಿರ್ತೈತಿ. ಇದರಿಂದ ಅವನು ರಾಜನ ಕಿರೀಟದಲ್ಲಿನ ಚಿನ್ನದ ಪರಿಶುದ್ಧತೆಯನ್ನು ಕಂಡುಹಿಡಿಯಲು ಸಹಾಯವಾಯಿತು. ನಂತರ ಅದನ್ನು ಆರ್ಕಿಮಿಡಿಸ್ನ ತತ್ವವೆಂದು ಹೆಸರಿಸಲಾಯಿತು. ನೋಡಿ, ಆರ್ಕಿಮಿಡಿಸ್ ಅನ್ನುವಂಥ ವಿಜ್ಞಾನಿ ಏನು ಮಾಡ್ತಾನೆ, ಒಮ್ಮೆ ಸ್ನಾನದ ತೊಟ್ಟಿಯಲ್ಲಿ ಇಳಿದಾಗ ಆ ತೊಟ್ಟಿಯಿಂದ ನೀರು ಹೊರ ಚೆಲ್ತೈತಿ. ಅವಾಗ ಅವನಿಗೆ ಒಂದು ಹೊಳಿತೈತಿ, ಏನಪ್ಪ ಅಂದರೆ ನನಗೆ ಸಿಕ್ತು ಅನ್ನೋವಂಥ ಪದವನ್ನು ಯುರೇಕಾ ಅಂತೇಳಿ ಬಳಸ್ತಾರೆ. ಯುರೇಕಾ ಅನ್ನೋದು ಒಂದು ಗ್ರೀಕ್ ಪದ. ಈ ಗ್ರೀಕ್ ಪದ ಕನ್ನಡದಲ್ಲಿ ನನಗೆ ಸಿಕ್ಕಿತು ಎಂಬ ಅರ್ಥವನ್ನು ನೀಡ್ತೈತೆ, ಹೌದಾ? ಈ ಯುರೇಕಾ ಪದ ಕೂಗ್ತಾ ಹೋಗ್ತಾನೆ ಯುರೇಕಾ ಅಂತೇಳಿ. ಯಾಕೆ ಕೂಗ್ತಾನಪ್ಪ ಅಂದ್ರೆ, ಒಬ್ಬ ರಾಜ ತನ್ನ ಕಿರೀಟವನ್ನು ಮುತ್ತು ರತ್ನ ಮತ್ತು ಕೆಲವೊಂದಿಷ್ಟು ಇದು ಬರ್ತಾವಲ್ಲ, ಏನಪ್ಪ ಅಂದರೆ ಹರಳುಗಳನ್ನು ಬಳಸಿ ಒಂದು ಕಿರೀಟವನ್ನು ಮಾಡಿಸ್ತಾ ಇದ್ದ. ಯಾವುದರದ್ದು? ಚಿನ್ನದ ಕಿರೀಟವನ್ನು. ಆ ಚಿನ್ನದ ಕಿರೀಟವನ್ನು ಆ ಮುತ್ತು ಹರಳುಗಳಿಂದ ಮಾಡಿಸಿದ್ನಲ್ಲ, ಅದರ ಪರಿಶುದ್ಧತೆ, ಅದರಲ್ಲಿ ಎಷ್ಟು ಪ್ರಮಾಣದ ಚಿನ್ನ ಇದೆ ಅನ್ನೋದನ್ನು ಕಂಡುಹಿಡಿಯಲು ಹೇಳಿದ್ದ. ಯಾರಿಗೂ ಕೂಡ ಕಂಡುಹಿಡಿಯೋಕ್ಕಾಗಿದ್ದಲ್ಲ, ಆದರೆ ಆರ್ಕಿಮಿಡಿಸ್ ಅದನ್ನು ಕಂಡುಹಿಡಿಯಲು ಈ ಒಂದು ಏನು ಸ್ನಾನದ ತೊಟ್ಟಿನಿಂದ ನೀರೇನು ಹೊರಗೆ ಬರ್ತಲ್ಲ, ಆರ್ಕಿಮಿಡಿಸ್ನ ತತ್ವ ಇಲ್ಲಿ ಪ್ರಯೋಗ ಆಯ್ತಲ್ಲ, ಈ ಆರ್ಕಿಮಿಡಿಸ್ನ ತತ್ವ ಸಹಾಯವಾತೈತಿ, ಹೌದಾ? ನೆಕ್ಸ್ಟ್, ರೇಖಾಗಣಿತ ಮತ್ತು ಚಲನಶಾಸ್ತ್ರಗಳಲ್ಲಿನ ಅವರ ಕೆಲಸವು ಅವನನ್ನು ಪ್ರಖ್ಯಾತಿಗೊಳಿಸಿತು. ಸನ್ನೆ, ರಾಟೆ, ಗಾಲಿ, ಅಚ್ಚುಗಳ ಬಗ್ಗೆ ಅವನು ಅರ್ಥೈಸಿಕೊಂಡಿದ್ದು ಗ್ರೀಕ್ ಸೈನ್ಯವು ರೋಮನ್ ಸೈನ್ಯದೊಂದಿಗೆ ಯುದ್ಧ ನಡೆಸಿದಾಗ ಇದು ಉಪಯೋಗಕ್ಕೆ ಬಂದಿತು. ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಆರ್ಕಿಮಿಡಿಸ್ ಅವರ ಬಗ್ಗೆ ಸ್ವಲ್ಪ ಶಾರ್ಟ್ ಸ್ಟೋರಿಯಾಗಿತ್ತು. ನೋಡಿ ಫ್ರೆಂಡ್ಸ್, ಇನ್ನು
ಒಂದು ವಾರದವರೆಗೆ ಯಾವುದೇ ರೀತಿಯಾದಂಥ ಕ್ಲಾಸ್ ಇರಲ್ಲ. ವಾರ ಅಥವಾ ಒಂದು 8-10 ದಿವಸ ಆಗ್ಬೋದು. ಯಾಕಪ್ಪ ಅಂದರೆ ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ ಇದೆ, ಅದಕ್ಕೆ ಕ್ಲಾಸ್ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೆ ನೀವೇನು ಮಾಡಬೇಕಪ್ಪ ಅಂದರೆ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಪುಸ್ತಕಗಳನ್ನು 6th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ನ ಎಲ್ಲ ಸೈನ್ಸ್ ಪುಸ್ತಕಗಳನ್ನು ನೀವು ಕ್ರೋಢೀಕರಣ ಮಾಡಿ. ಅಂದರೆ ನೀವು ಅವುಗಳನ್ನು ತಗೊಂಡು 6th ನಾನು ಎಲ್ಲಿವರೆಗೆ ಹೇಳಿದ್ದಾನಲ್ಲ 9th ಸ್ಟ್ಯಾಂಡರ್ಡ್ನ ಗುರುತ್ವ ಪಾಠದವರೆಗೆ ನೀವೇನು ಮಾಡಿರಿ, ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ. ಎಲ್ಲಿ ತನಕ ಆಗುತ್ತಲ್ಲ ಅಲ್ಲಿ ತನಕ ಸ್ಟಡಿ ಮಾಡಿದ ನಂತರ ಅವುಗಳನ್ನು ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡೋಕ್ಕಾಗಲಿಲ್ಲಪ್ಪ ಅಂದರೆ ನನ್ನ ಕ್ಲಾಸ್ನಲ್ಲಿರುವಂಥ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ತೊಗೊಂಡು ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಒಂದು 8 ದಿನದ ನಂತರ ಕಂಟಿನ್ಯೂಸ್ ಆಗಿ ನಿಮಗೆ ಕ್ಲಾಸ್ಗಳನ್ನು ತೊಗೋತೀನಿ. ಓಕೆನಾ? ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಇವತ್ತಿನ ಗುರುತ್ವ ಪಾಠದ ಬಗ್ಗೆ ಕ್ಲಾಸ್ ಆಗಿತ್ತು. ಇದೇ ರೀತಿಯ ಇನ್ನಿತರ ಕ್ಲಾಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.